Hello guys, welcome back to Foodie Friends. ಇವತ್ತಿನ ಸ್ಪೆಷಲ್ ರೆಸಿಪಿ ಮಿಕ್ಸ್ಡ್ ಫ್ರೈಡ್ ರೈಸ್. ಟೇಸ್ಟಿ ಫ್ರೈಡ್ ರೈಸ್, ಅದು ಕೂಡ ಮಿಕ್ಸ್ಡ್ ಅಂದರೆ ಇದರಲ್ಲಿ ಪ್ರಾನ್ಸ್, ಮಟನ್, ಚಿಕನ್, ಎಗ್, ವೆಜಿಟೇಬಲ್ಸ್ ಎಲ್ಲ ಬರ್ತದೆ. ಮತ್ತು ನಿಮಗೆ ಹೇಗೆ ಬೇಕು ಹಾಗೆ ನೀವು ಅದನ್ನು ಚೇಂಜಸ್ ಮಾಡ್ಬೋದು. ಅಂದರೆ ನಿಮಗೆ ಖಾಲಿ ಚಿಕನ್ ಫ್ರೈಡ್ ರೈಸ್ ಬೇಕಾದರೆ ಈ ಮೆಥಡ್ ಯೂಸ್ ಮಾಡಿ ಚಿಕನ್ ಫ್ರೈಡ್ ರೈಸ್ ಮಾಡ್ಬೋದು, ಅಥವಾ ಜಸ್ಟ್ ಎಗ್ ಫ್ರೈಡ್ ರೈಸ್ ಮಾಡ್ಬೋದು, ಅಥವಾ ವೆಜಿಟೇಬಲ್ ಫ್ರೈಡ್ ರೈಸ್ ಮಾಡ್ಬೋದು, ಯಾವುದು ಸಹ ಮಾಡ್ಬೋದು, ಅದು ನಿಮ್ಮ ಇಷ್ಟ. ನಾನೆಲ್ಲ ಸೇರಿಸಿ ಮಿಕ್ಸ್ಡ್ ಫ್ರೈಡ್ ರೈಸ್ ಮಾಡ್ತಿದ್ದೇನೆ. ರೆಸಿಪಿ ಒಳ್ಳೆಯದುಂಟು ನೋಡಿ, ಮತ್ತು ಟೇಸ್ಟ್ ಕೂಡ ಒಳ್ಳೆ ಬರ್ತದೆ. ಒಮ್ಮೆ ಟ್ರೈ ಮಾಡಿ ಈ ರೆಸಿಪಿಯನ್ನು. ಮತ್ತು ಇನ್ನೊಂದು ವಿಷಯ ಅಂದರೆ, ನನಗೆ ಈ ಜಾಗ ಬಿಟ್ಟು ಬೇರೆ ಎಲ್ಲೂ ರೆಕಾರ್ಡ್ ಮಾಡಲಿಕ್ಕೆ ಆಗೋದಿಲ್ಲ. ನಾನೊಂದು 2-3 ಸಲ ಟೆರೆಸಲ್ಲಿ ಮಾಡಿದ್ದೆ, ಅದು ಅಲ್ಲಿ ಕೆಲಸ ಆಗ್ತಿತ್ತು, ಹಾಗೆ ಅದು ಓಪನ್ ಇತ್ತು, ನಾನು ಅಲ್ಲಿ ರೆಕಾರ್ಡ್ ಮಾಡಿದ್ದೇನೆ. ನಮಗೆ ಆ್ಯಕ್ಚುಲಿ ಟೆರೆಸ್ಗೆಲ್ಲ ಹೋಗಲಿಕ್ಕೆ ಪರ್ಮಿಷನ್ ಇಲ್ಲ, ಅಲ್ಲಿ ಯಾವಾಗ ಸಹ ಲಾಕ್ ಇರ್ತದೆ. ಮತ್ತು ಕೆಲವೊಮ್ಮೆ ಹೊರಗೆ ಮಾಡ್ತಿದ್ದೆ, ಅಲ್ಲಿ ಕೂಡ ಈಗ ಆಗೋದಿಲ್ಲ, ಯಾಕೆಂದರೆ ಮಳೆ ಬರ್ತದೆ. ಮಳೆ ಬಂದ ನಂತರ ಅಲ್ಲಿ ಫುಲ್ ವೆಟ್ ಇರ್ತದೆ, ಗಲೀಜಿರ್ತದೆ, ಅದಕ್ಕೆ ಅಲ್ಲಿ ಕೂಡ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಈಗ ಇಲ್ಲೇ ಮಾಡಬೇಕಾಗ್ತದೆ ನನಗೆ. ಇನ್ನೊಂದು ವಿಷಯ ಅಂದರೆ, ನಂದು ಕಮ್ಯುನಿಟಿ ಪೋಸ್ಟ್ ಬರ್ತದೆ, ಅದಕ್ಕೆ ಆದಷ್ಟು ಮಂದಿ ನನ್ನ ಕಮ್ಯುನಿಟಿ ಗ್ರೂಪಿಗೆ ಜಾಯಿನ್ ಆಗಿ, ಮತ್ತು ನನ್ನ ಪೋಸ್ಟ್ ಅಥವಾ ನಿಮಗೆ ಚಾಟ್ ಮಾಡಲಿಕ್ಕಿದ್ರೆ ಎಲ್ಲ ಆಗ್ತದೆ. ಅದರಲ್ಲಿ 3 ಆಪ್ಷನ್ಸ್ ಉಂಟು, ನಿಮಗೆ ಯಾವುದು ಬೇಕು ಅದನ್ನು ನೀವು ಚೂಸ್ ಮಾಡಿ ಜಾಯಿನ್ ಆಗ್ಬೋದು. ಬನ್ನಿ ಈಗ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ಈ ವಿಡಿಯೋನ ಎಂತ ತನಕ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಾನು ಮಿಕ್ಸ್ಡ್ ಫ್ರೈಡ್ ರೈಸ್ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೇನೆ. ಇದು ನೀವು ಖಾಲಿ ಚಿಕನಲ್ಲಿ ಕೂಡ ಮಾಡಬಹುದು, ಎಲ್ಲ ಮಿಕ್ಸ್ ಮಾಡಬೇಕು ಅಂತ ಇಲ್ಲ. ಇದಕ್ಕೆ ನಾನು ಮಟನ್, ಚಿಕನ್, ಪ್ರಾನ್ಸ್, ವೆಜಿಟೇಬಲ್, ಎಗ್ ಎಲ್ಲ ಹಾಕಿದ್ದೇನೆ. ಮೊದಲಿಗೆ ಮಟನನ್ನು ಬೇಯಿಸಿಟ್ಟು, ನಾನು ಸ್ವಲ್ಪ ಸಾಲ್ಟ್ ಹಾಕಿ ಬೇಯಿಸಿಟ್ಟಿದ್ದೇನೆ ಮಟನನ್ನು. ನನ್ನ ಹತ್ರ ಸ್ವಲ್ಪವಿದ್ದದ್ದು, ಸೊ ಅದನ್ನೇ ಹಾಕ್ತಿದ್ದೇನೆ. ನಂತರ ಪ್ರಾನ್ಸ್ ಅನ್ನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಮತ್ತೆ ಒಂದು ಅರ್ಧ ಟೀ ಸ್ಪೂನ್ ಪೆಪ್ಪರ್ ಪೌಡರ್ ಹಾಕಿ, 1 ಟೀ ಸ್ಪೂನ್ ಸೋಯಾ ಸಾಸ್ ಹಾಕಿ ಮಿಕ್ಸ್ ಮಾಡಿ ಇಟ್ಟಿರಿ. ಹೀಗೆ ನಾವು ಇವನ್ ಚಿಕನ್ ಅನ್ನು ನಾವು ಮ್ಯಾರಿನೇಟ್ ಮಾಡಿ ಇಡುವ. ಚಿಕನ್ನಿಗೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಟೀ ಸ್ಪೂನ್ ಸೋಯಾ ಸಾಸ್ ಮತ್ತು 1 ಮೊಟ್ಟೆ ಹಾಕಿ ಮಿಕ್ಸ್ ಮಾಡಿ ಇಡುವ. ಈಗ ಒಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಎಗ್ ಅನ್ನು ಸ್ಕ್ರಾಂಬಲ್ ಮಾಡುವ, ಬುರ್ಜಿ ತರ ಮಾಡಲಿಕ್ಕೆ. ಇದಕ್ಕೆ ನಾನು ಸಾಲ್ಟ್ ಮಾತ್ರ ಹಾಕಿದ್ದೇನೆ, ಪೆಪ್ಪರ್ ಕೂಡ ಹಾಕಲಿಲ್ಲ. ನಾನು ಸಾಲ್ಟ್ ಹಾಕಿ ಮಿಕ್ಸ್ ಮಾಡಿ ಸ್ಕ್ರಾಂಬಲ್ ಮಾಡ್ತಿದ್ದೇನೆ. ಇದನ್ನೆಲ್ಲ ರೆಡಿ ಮಾಡಿ ಇಡಬೇಕು ಫಸ್ಟೇ, ಆಗ ನಮಗೆ ಮಿಕ್ಸ್ ಮಾಡಲಿಕ್ಕೆ ತುಂಬಾ ಈಸಿ ಆಗ್ತದೆ. ಈಗ ಒಂದು ಬಾಣಲೆಗೆ 4-5 ಟೀ ಸ್ಪೂನ್ ಎಣ್ಣೆ ಹಾಕಿ, ಇದಕ್ಕೆ ಸ್ಲಿಟ್ ಮಾಡಿದ ಗ್ರೀನ್ ಚಿಲ್ಲೀಸ್, ಅದು ನೀವು ಹೇಗೆ ಖಾರ ಬೇಕು, ಜಾಸ್ತಿ ಖಾರ ಆಗುದಿಲ್ಲ ಇದು ಫ್ರೈಡ್ ರೈಸ್ಗೆ, ಮತ್ತೆ ಖಾರ ಕೂಡ ಬೇಡ. ಮತ್ತೆ ಸ್ವಲ್ಪ ಜಾಸ್ತಿಯೇ ಬೆಳ್ಳುಳ್ಳಿಯನ್ನು ಚಾಪ್ ಮಾಡಿ ಇದನ್ನು ಕರೆಕ್ಟ್ ಫ್ರೈ ಮಾಡಿ. ಈಗ ಫ್ರೈ ಆದ ನಂತರ ಚಿಕನ್ ಅನ್ನು ಆಡ್ ಮಾಡಿ. ಫಸ್ಟ್ ಚಿಕನ್ ಬೇಯಬೇಕಲ್ಲ, ಅದಕ್ಕೆ ಫಸ್ಟ್ ನಾವು ಚಿಕನ್ ಅನ್ನು ಹಾಕಿ ಫ್ರೈ ಮಾಡಬೇಕು, ಒಳ್ಳೆ ಮಾಡಿ ಫ್ರೈ ಆಗ್ಬೇಕು, ಅದು ಬೇಯಬೇಕು ಚೆನ್ನಾಗಿ. ಇದು ಬೋನ್ಲೆಸ್ ಚಿಕನ್ ಆದ ಕಾರಣ ಬೇಗ ಬೇಯ್ತದೆ, ಜಾಸ್ತಿ ಟೈಮ್ ತಾಗುದಿಲ್ಲ ಇದಕ್ಕೆ. ಚಿಕನ್ ಬೆಂದ ನಂತರ ಇದಕ್ಕೆ ಪ್ರಾನ್ಸ್ ಹಾಕಿ ಫ್ರೈ ಮಾಡಿ, ಪ್ರಾನ್ಸ್ ಕೂಡ ಬೇಗ ಬೇಯ್ತದೆ. ಮತ್ತೆ ಅದನ್ನು ಎರಡನ್ನು ಕೂಡ ಮಿಕ್ಸ್ ಮಾಡಿ ಒಟ್ಟಿಗೆ ನೋಡಿ, ಹೀಗೆ ಮಿಕ್ಸ್ ಮಾಡಿ. ಸ್ವಲ್ಪ ಹೊತ್ತಾದ ನಂತರ ಇದಕ್ಕೆ ವೆಜಿಟೇಬಲ್ಸ್ ಹಾಕಬೇಕು. ಫಸ್ಟ್ಗೆ ಆನಿಯನ್, ಈರುಳ್ಳಿ, 1-2 ಈರುಳ್ಳಿ, 1 ದೊಡ್ಡ ಕ್ಯಾರೆಟ್, ಮತ್ತೆ 1/4 kg ಅಷ್ಟು ಬೀನ್ಸ್. ಇದನ್ನು ಚೆನ್ನಾಗಿ ಚಾಪ್ ಮಾಡಿ ಇದಕ್ಕೆ ಸೇರಿಸಬೇಕು. ಸೇರಿಸಿ ಚೆನ್ನಾಗಿ ಫ್ರೈ ಮಾಡಬೇಕು ಇದನ್ನು. ಈಗ ಇದಕ್ಕೆ 2 ಟೀ ಸ್ಪೂನ್ ಸೋಯಾ ಸಾಸ್, 1 ಟೀ ಸ್ಪೂನ್ ವೆನಿಗರ್,
ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಹಾಕಿ, ಯಾಕೆಂದರೆ ಚಿಕನ್ಗೆ ಹಾಕಿದ್ದೀವಿ, ಪ್ರಾನ್ಗೆ ಹಾಕಿದ್ದೀವಿ, ಮತ್ತು ಮಟನ್ಗೆ ಹಾಕಿದ್ದೀವಿ, ಎಗ್ಗೆ ಹಾಕಿದ್ದೀವಿ. ಸೊ ಸ್ವಲ್ಪವೇ ಹಾಕಿ. ರೈಸ್ ಕೂಡ ಬಾಯ್ಲ್ ಮಾಡುವಾಗ ನಾವು ಸಾಲ್ಟ್ ಹಾಕಿ ಬಾಯ್ಲ್ ಮಾಡೋದು. ಇದಕ್ಕೆ ಪೆಪ್ಪರ್ ಪೌಡರ್ 1 ಟೀ ಸ್ಪೂನ್, 1 ಅಥವಾ 2 ಟೀ ಸ್ಪೂನ್ ಹಾಕ್ಬೋದು. ಇದನ್ನು ಮಿಕ್ಸ್ ಮಾಡಿ, ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಇದೆಲ್ಲ ಮಿಕ್ಸ್ ಆಗಿದೆಯಲ್ಲ, ಈಗ ಇದಕ್ಕೆ ಕುಕ್ಡ್ ರೈಸ್, ಅದರ ಮೇಲೆ ಮೊಟ್ಟೆಯನ್ನು ನಾವು ಸ್ಕ್ರಾಂಬಲ್ ಮಾಡಿ ಇಟ್ಟಿದ್ದೀವಿ ಮೊಟ್ಟೆ, ಅದನ್ನು ಹಾಕಿ ಇದನ್ನು ನೀವೀಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಷ್ಟು ಚೆನ್ನಾಗಿ ನಿಮ್ಗೆ ಆಗ್ತದೆ ಅಷ್ಟು ಚೆನ್ನಾಗಿ ಮಿಕ್ಸ್ ಆಗಬೇಕು. ಅದು ಫುಲ್ ಮಿಕ್ಸ್ ಆಗಬೇಕು. ಲಾಸ್ಟ್ಗೆ ಇದಕ್ಕೆ ಸ್ಪ್ರಿಂಗ್ ಆನಿಯನ್ ಹಾಕಿ ಒಮ್ಮೆ ಸ್ವಲ್ಪ ಮಿಕ್ಸ್ ಮಾಡಿ ಇದನ್ನು ಸರ್ವ್ ಮಾಡಬಹುದು. ಟೊಮೆಟೊ ಸಾಸ್ ಜೊತೆ ಸರ್ವ್ ಮಾಡಬಹುದು. ಒಳ್ಳೆ ಟೇಸ್ಟ್ ಬರ್ತದೆ. ಒಮ್ಮೆ ಟ್ರೈ ಮಾಡಿ ನೋಡಿ. ನಾನು ಹೇಳಿದ ಹಾಗೆ ನೀವು ಖಾಲಿ ಚಿಕನ್ ಅಲ್ಲಿ ಮಾಡಬಹುದು, ಇವನ್ ಖಾಲಿ ಪ್ರಾನ್ ಅಲ್ಲಿ ಕೂಡ ಮಾಡಬಹುದು. ಇದು ಆದಷ್ಟು ಮಂದಿ ನನ್ನ ಕಮ್ಯುನಿಟಿ ಗ್ರೂಪಿಗೆ ಜಾಯಿನ್ ಆಗಿ ರಿಕ್ವೆಸ್ಟ್. ಮತ್ತೆ ಈ ರೆಸಿಪಿಯನ್ನು ಒಮ್ಮೆ ಟ್ರೈ ಮಾಡಿ ಮತ್ತೆ ಕಮೆಂಟ್ ಹಾಕಿ ಹೇಗೆ ಆಗಿದೆ ಅಂತ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ, ಮತ್ತೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಆಗಿ. ಥ್ಯಾಂಕ್ ಯು.